ಹಿಂದೆ ನಮಗೆ ಒಂದು 25-30 ವರ್ಷದಿಂದ ಮಳೆ ಬರ್ತಿದ್ರೆ ಆ ಸ್ಮೆಲ್ 10 ಕಿಲೋಮೀಟರ್ ಮಳೆ ಬರ್ತಿದ್ರು ಕೂಡ ಆ ಮಣ್ಣಿನ ಸ್ಮೆಲ್ ನಮಗೆ ಮೂಗಿಗೆ ಬರ್ತಿತ್ತು. ಇವತ್ತು ಪಕ್ಕದಲ್ಲಿ ಮಳೆ ಬಂದ್ರು ಕೂಡ ಆ ಸ್ಮೆಲ್ ಬರ್ತಾ ಇಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಮಣ್ಣಿನಲ್ಲಿ ಫಲವತ್ತತೆ ಇಲ್ಲ, ಮಣ್ಣು ಇವತ್ತು ಸತ್ತೋಗಿದೆ. ಸೊ ನಾವು ಮಣ್ಣನ್ನ ಮಾತಾಡ್ಸ್ಬೇಕು. ಅವರಲ್ಲಿ ನೈಸರ್ಗಿಕವಾಗಿ ಸಿಗುವಂತ ಇವತ್ತು ನೈಸರ್ಗಿಕ ಸಿಗುವಂತ ಏನು ಹಸಿರೆಲೆ ಗೊಬ್ಬರ ಆಗಿರ್ಬೋದು ಅಥವಾ ತರ್ಗ ಆಗಿರ್ಬೋದು ಅದು ಯಾವುದೇ ತರ ಸಾವಯವ ಗೊಬ್ಬರಗಳನ್ನ ಹಾಕಿದಾಗ ಮಣ್ಣಿನ ಫಲವತ್ತತೆ ಕಾಪಾಡುತ್ತೆ. ಮಣ್ಣಿನ ಫಲವತ್ತತೆ ಇದ್ದಾಗ ನಮಗೆ ಇಳುವರಿ ಕೂಡ ಎಲ್ಲಾ ತರ ಇಳುವರಿ ನಮಗೆ ಸಮರ್ಪಕವಾಗಿ ಬರಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಇದರಲ್ಲಿ ಈ ತೋಟದಲ್ಲಿ ಮುಖ್ಯವಾಗಿ ನೀವು ನೋಡ್ಬೋದು ಫಸಲು ಸಹಜವಾಗಿ ನೋಡ್ತಾ ಇದ್ರೆ ಇದು ರೈತರು ಹೇಳಿರೋ ಪ್ರಕಾರ ಅವಾಗ್ಲೇ ನೀವು ಮಾತಾಡಿಸ್ದಾಗೆ ಸುಮಾರು 4 ಕುಯ್ಲು ಕಟ್ ಮಾಡ್ಕೊಂಡಿದ್ರೆ ಇದು 5ನೇ ಕುಯ್ಲಿಗೆ ಬರುವಂತ ಒಂದು ತೋಟ ಇದು. ಆಮೇಲೆ ನಮಗೆ ಎಲ್ಲಿ ನೋಡಿದ್ರು ಕೂಡ ಇಲ್ಲಿ ಹಳದಿ ಕಲರ್ ಆಗ್ಲಿ ಅಥವಾ ಯಾವುದೇ ರೋಗ ಈ ಒಂದು ತೋಟದಲ್ಲಿ ಕಂಡು ಬಂದಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಇವರು ಸಂಪೂರ್ಣವಾಗಿ ಸಾವಯವನ್ನ ಬಳಕೆ ಮಾಡ್ತಾ ಇದ್ದಾರೆ. ಅಂದ್ರೆ ರಸಗೊಬ್ಬರಗಳಿಂದ ಏನ್ ಇಳುವರಿ ಬರುತ್ತೆ ಅದೇ ಇಳುವರಿನ ಪಡ್ಕೋಬಹುದು ರೈತರು. ಸೊ ಇವತ್ತೇನಾಗಿದೆ, ಯೂರಿಯಾ ಕೊರತೆ ಮತ್ತೊಂದು ಸಹಜವಾಗಿ ಎಲ್ಲಾ ಕಡೆ ಕಾಣ್ತಾ ಹೋಗ್ತಾ ಇದೆ. ಕಾರಣ ಏನಪ್ಪಾ ಅಂತಂದ್ರೆ ರೈತರೆಲ್ಲರೂ ಕೂಡ ರಸಗೊಬ್ಬರಗಳು ಮಾರೋಗ್ಬಿಟ್ಟಿದ್ದಾರೆ. ರಸಗೊಬ್ಬರ ಇಲ್ಲ ಅಂತ ಫಸ್ಟ್ ಬೆಳೆಯಕ್ ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಸೊ ಹಿಂದಿನ ಕಾಲದಲ್ಲಿ ನಮ್ಗೆಲ್ಲ ಆ ರಸಗೊಬ್ಬರಗಳು ಯಾವ್ದು ಇರ್ಲಿಲ್ಲ ಅಲ್ವರ. ಹೌದು. ಸೊ ನಾವು ನಮ್ಮಲ್ಲಿರಂತ ಏನು ಸಿಗೋಂತ ಏನು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ಹಸಿರೆಲೆ ಗೊಬ್ಬರ ಆಗಿರ್ಬೋದು ಅದನ್ನ ಬಳಸ್ಕೊಂಡು ನಾವು ಇವತ್ತು ಕೃಷಿ ಮಾಡ್ತಿದ್ದು.